ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AVR ಟೈಮ್ಸ್. ಮೊದಲ ಪ್ರಶ್ನೆ, ಕೆಳಗಿನ ಯಾವ ಬಹಮನಿ ರಾಜರು ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ಬದಲಾಯಿಸಿದರು? ಆಪ್ಷನ್ ಎ ಹಸನ್ ಗಂಗು, ಬಿ ಅಹಮದ್ ಶಾ ಅಲಿ, ಸಿ ತಾಜುದ್ದೀನ್ ಫಿರೋಜ್ ಶಾ, ಡಿ ಹುಮಾಯೂನ್ ಶಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಹಮದ್ ಶಾ ಅಲಿ. ಅಹಮದ್ ಶಾ ಅಲಿ ಬಹಮನಿ ಸಾಮ್ರಾಜ್ಯವನ್ನು 1422ರಿಂದ 1436ರವರೆಗೆ ಆಳಿದರು. ಕಲೆ ಮತ್ತು ಸಂಸ್ಕೃತಿಯ ಮಹಾನ್ ಪೋಷಕರಾಗಿದ್ದರು. ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ಸ್ಥಳಾಂತರಿಸಿದರು. ಮಹಮ್ಮದ್ ಗವಾನ್ ಅವರನ್ನು ಮಂತ್ರಿಯಾಗಿ ನೇಮಕ ಮಾಡಿದವರು ಯಾರು? ಆಪ್ಷನ್ ಎ ಅಹಮದ್ ಶಾ ಅಲಿ, ಬಿ ಹುಮಾಯೂನ್ ಶಾ, ಸಿ 1ನೇ ಮಹಮ್ಮದ್ ಶಾ, ಡಿ 3ನೇ ಮಹಮ್ಮದ್ ಶಾ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಮಾಯೂನ್ ಶಾ. ಹುಮಾಯೂನ್ ಶಾ ಗವಾನ್ ಅವರನ್ನು ಮಂತ್ರಿಯಾಗಿ ನೇಮಕ ಮಾಡಿದರು. ಇವರು ಅನೇಕ ಸುಧಾರಣೆಗಳನ್ನು ಪ್ರಾರಂಭಿಸಿದರು. ಮಹಮ್ಮದ್ ಗವಾನ್ ಬಹಮನಿ ಸಾಮ್ರಾಜ್ಯದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದರು. ಮಲ್ಲಿಕ್ ಅಂಬರ್ ಯಾರು? ಆಪ್ಷನ್ ಎ ಮಂತ್ರಿ, ಬಿ ಗುಲಾಮ, ಸಿ ಕವಿ, ಡಿ ಸಂಗೀತಗಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಲಾಮ. ಮಲ್ಲಿಕ್ ಅಂಬರ್ ಒಬ್ಬ ಗುಲಾಮರಾಗಿದ್ದರು. ಈ ಕೆಳಗಿನ ಯಾವ ಆಡಳಿತಗಾರ ತನ್ನ ಸೈನಿಕರಿಗೆ 12 ಶಿಖರದ ಕ್ಯಾಪ್ ಧರಿಸಲು ಆದೇಶಿಸಿದನು? ಆಪ್ಷನ್ ಎ ಇಸ್ಮಾಯಿಲ್ ಶಾ ಸಫಾವಿ, ಬಿ ನಿಜಾಮ್ ಶಾ, ಸಿ ಇಸ್ಮಾಯಿಲ್ ಆದಿಲ್ ಶಾ, ಡಿ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ಮಾಯಿಲ್ ಆದಿಲ್ ಶಾ. ಯೂಸುಫ್ ಆದಿಲ್ ಖಾನ್ ಅವರ ಮಗ ಮತ್ತು ಉತ್ತರಾಧಿಕಾರಿಯಾಗಿದ್ದ ಇಸ್ಮಾಯಿಲ್ ಆದಿಲ್ ಶಾ ತನ್ನ ಸೈನಿಕರಿಗೆ ಸಮವಸ್ತ್ರದ ಒಂದು ಭಾಗವಾಗಿ 12 ಶಿಖರದ ಕ್ಯಾಪ್ ಧರಿಸಲು ಆದೇಶಿಸಿದನು. ಕೆಳಗಿನ ಯಾವ ರಾಜನು ಅಹಮದ್ ನಗರವನ್ನು ಮುತ್ತಿಗೆ ಹಾಕಲು ವಿಜಯನಗರದೊಂದಿಗೆ ಮೈತ್ರಿ ಮಾಡಿಕೊಂಡನು? ಆಪ್ಷನ್ ಎ 1ನೇ ಅಲಿ ಆದಿಲ್ ಶಾ, ಬಿ ನಿಜಾಮ್ ಶಾ, ಸಿ ಮಲ್ಲಿಕ್ ಹಸನ್, ಡಿ 2ನೇ ಇಬ್ರಾಹಿಂ ಆದಿಲ್ ಶಾ. ಸರಿಯಾದ ಉತ್ತರ ಆಪ್ಷನ್ ಎ 1ನೇ ಅಲಿ ಆದಿಲ್ ಶಾ. ಈ ಕೆಳಗಿನ ಯಾವ ಹೊಯ್ಸಳ ರಾಜರು ಜೈನ ಕವಿಗಳಾದ ಜನ್ನ ಮತ್ತು ನೇಮಿಚಂದ್ರರಿಗೆ ಆಶ್ರಯ ನೀಡಿದರು? ಆಪ್ಷನ್ ಎ 2ನೇ ವೀರ ಬಲ್ಲಾಳ, ಬಿ 2ನೇ ವೀರ ನರಸಿಂಹ, ಸಿ ವಿಷ್ಣುವರ್ಧನ, ಡಿ 3ನೇ ನರಸಿಂಹ. ಸರಿಯಾದ ಉತ್ತರ ಆಪ್ಷನ್ ಎ 2ನೇ ವೀರ ಬಲ್ಲಾಳ. 2ನೇ ವೀರ ಬಲ್ಲಾಳ ಜೈನ ಕವಿಗಳಾದ ಜನ್ನ, ನೇಮಿಚಂದ್ರ ಮತ್ತು ಬ್ರಾಹ್ಮಣ ಕವಿ ರುದ್ರಭಟ್ಟರಿಗೆ ಪ್ರೋತ್ಸಾಹ ನೀಡಿದರು. ಯುದ್ಧದಲ್ಲಿ ರಾಕೆಟ್ ಆರ್ಟಿಲೆ ಬಳಸಿದ ಮೊದಲ ಭಾರತೀಯ ಆಡಳಿತಗಾರ ಯಾರು? ಆಪ್ಷನ್ ಎ ಬಾಬರ್, ಬಿ ಟಿಪ್ಪು ಸುಲ್ತಾನ್, ಸಿ ಹೈದರ್ ಅಲಿ, ಡಿ ಅಕ್ಬರ್. ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರ್ ಅಲಿ. ಯುದ್ಧದಲ್ಲಿ ರಾಕೆಟ್ ಆರ್ಟಿಲೆ ಬಳಸಿದ ಮೊದಲ ಭಾರತೀಯ ಆಡಳಿತಗಾರ ಹೈದರ್ ಅಲಿ. ಕರ್ನಾಟಕದಲ್ಲಿ ಕೆಳಗಿನ ಯಾವ ಸ್ಥಳವು ರೇಷ್ಮೆ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ? ಆಪ್ಷನ್ ಎ ಭದ್ರಾವತಿ, ಬಿ ಕೊಳ್ಳೇಗಾಲ, ಸಿ ಬಾಗಳೂರು, ಡಿ ಚನ್ನಪಟ್ಟಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಳ್ಳೇಗಾಲ. ಕೊಳ್ಳೇಗಾಲವು ಚಾಮರಾಜನಗರ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಅತಿ ದೊಡ್ಡ ತಾಲೂಕಾಗಿದೆ. ಕೊಳ್ಳೇಗಾಲವು ರೇಷ್ಮೆ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕ ಸಮಿತಿಯನ್ನು ಸ್ಥಾಪಿಸಲಾಯಿತು? ಆಪ್ಷನ್ ಎ ಬೆಂಗಳೂರು, ಬಿ ಶಿವಮೊಗ್ಗ, ಸಿ ಮೈಸೂರು, ಡಿ ಕಾಸರಗೋಡು.
ಸರಿಯಾದ ಉತ್ತರ ಆಪ್ಷನ್ ಡಿ ಕಾಸರಗೋಡು. ಕಾಸರಗೋಡಿನಲ್ಲಿ ಕರ್ನಾಟಕ ಸಮಿತಿಯನ್ನು ಸ್ಥಾಪಿಸಲಾಯಿತು. ಕಾಸರಗೋಡನ್ನ ಕರ್ನಾಟಕ ರಾಜ್ಯದೊಂದಿಗೆ ವಿಲೀನಗೊಳಿಸುವುದನ್ನು ಪ್ರತಿಪಾದಿಸಲು ಇದನ್ನು ಸ್ಥಾಪಿಸಲಾಯಿತು. ಕೆಳಗಿನವರಲ್ಲಿ ಯಾರು ಪಾಂಡುರಂಗ ಮಹಾಮತ್ಯಂನ ಲೇಖಕರು? ಆಪ್ಷನ್ ಎ ಅಲ್ಲಸಾನಿ ಪೆದ್ದಣ್ಣ, ಬಿ ಪಿಂಗಲೆ ಸೂರಣ್ಣ, ಸಿ ತೆನಾಲಿ ರಾಮಕೃಷ್ಣ, ಡಿ ಕೃಷ್ಣ ದೇವರಾಯ. ಸರಿಯಾದ ಉತ್ತರ ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣ ಪಾಂಡುರಂಗ ಮಹಾಮತ್ಯಂನ ಲೇಖಕರು. ಕೃಷ್ಣದೇವರಾಯನ ಆಸ್ಥಾನವನ್ನು ಅಲಂಕರಿಸಿದ ಅಷ್ಟದಿಗ್ಗಜರೆಂದು ಕರೆಯಲ್ಪಡುವ ತೆಲುಗಿನ 8 ಪ್ರಖ್ಯಾತ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದರು. ಸ್ನೇಹಿತರೆ, ನಾವು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ನಾವು ಹಾಕುವ ಪ್ರತಿ ವಿಡಿಯೋಗಳಿಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ.